ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿಯಲ್ಲಿರುವಂತಹ ಶಾಹಿ ಈದ್ಗಾ ಮಸೀದಿಯ ಸಮೀಕ್ಷೆಗೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ. ನಿನ್ನೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಮಸೀದಿಯ ಸಮೀಕ್ಷೆ ಆಗಲಿ, ವೈಜ್ಞಾನಿಕ ಸಮೀಕ್ಷೆ ಆಗಲಿ ಅಂತ ಆ ಆದೇಶಕ್ಕೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕೃಷ್ಣ ಜನ್ಮಭೂಮಿಯ ಮಸೀದಿ ಸರ್ವೆಗೆ ಆದೇಶಿಸಿತ್ತು ಅಲಹಾಬಾದ್ ಹೈಕೋರ್ಟ್. ಅಲಹಾಬಾದ್ ಹೈಕೋರ್ಟ್ನ ಆದೇಶಕ್ಕೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಮೀಕ್ಷೆ ನಡೀಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ, ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಶಾಹಿ ಈದ್ಗಾ ಮಸೀದಿಯ ಕಮಿಟಿ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಇಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಅಂದರೆ ಹೈಕೋರ್ಟ್ನಲ್ಲಿ ಇದ್ದಂತಹ ಕೇಸ್ಗಳ ಬಗ್ಗೆ ಮಸೀದಿ ಕಮಿಟಿ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಅರ್ಜಿಗಳನ್ನು ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ನಲ್ಲೇ ವಿಚಾರಣೆಗಳು ಬಾಕಿ ಇರುವಾಗ ಹೈಕೋರ್ಟ್ ಯಾಕೆ ಆದೇಶ ನೀಡಿದೆ ಅಂತ ಈದ್ಗಾ ಮಸೀದಿ ಕಮಿಟಿ ಪ್ರಶ್ನೆ ಮಾಡಿತ್ತು. ಹೈಕೋರ್ಟ್ನ ಆದೇಶ ಕಾನೂನು ಬಾಹಿರ ಅಂತ ವಾದವನ್ನು ಮಂಡಿಸಿತ್ತು. ಆದರೆ ಈ ವಾದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆಯನ್ನು ಕೊಟ್ಟಿಲ್ಲ. ಡಿಸೆಂಬರ್ 18ಕ್ಕೆ ಸರ್ವೆ ನಿಯಮಾವಳಿಗಳು ಹೇಗಿರುತ್ತವೆ ಅಂತ ಆದೇಶವನ್ನು ಕೊಡೋದಿದೆ ಅಲಹಾಬಾದ್ ಹೈಕೋರ್ಟ್. ಅಲಹಾಬಾದ್ ಹೈಕೋರ್ಟ್ ಆ ಆದೇಶವನ್ನು ನೀಡಬಾರ್ದು ಅಂತ ತಡೆಯೋದಕ್ಕೆ ಮಸೀದಿ ಕಮಿಟಿ ಪ್ರಯತ್ನ ಮಾಡ್ತು, ವಾದವನ್ನು ಮಾಡ್ತು ಇವತ್ತಿನ ಸುಪ್ರೀಂ ಕೋರ್ಟ್ನ ವಿಚಾರಣೆಯಲ್ಲಿ. ಆದರೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆ ಕಾರಣದಿಂದಾಗಿ ವಿಚಾರಣೆ ಸಾಧ್ಯ ಇಲ್ಲ ಅಂತ ಜನವರಿ 9ಕ್ಕೆ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನು ಮುಂದೂಡಿದೆ. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. 18ನೇ ತಾರೀಕು ಅಂದರೆ ಸೋಮವಾರ ಅಲಹಾಬಾದ್ ಹೈಕೋರ್ಟ್ನಿಂದ ಸಮೀಕ್ಷೆ ಯಾವ ರೀತಿ ನಡಿಬೇಕು, ಸಮೀಕ್ಷೆಗೆ ಮಾದರಿ ಏನು, ಯಾವ ವಿಷಯಗಳ ಸಮೀಕ್ಷೆ ಮಾಡಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಸೋಮವಾರ ಸಮೀಕ್ಷಾ ತಂಡವನ್ನು ರಚನೆ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಡೋದಿದೆ. ನಿನ್ನೆ ಅಲಹಾಬಾದ್ ಹೈಕೋರ್ಟ್ ಮಥುರಾ ಮಸೀದಿ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. 1 ವರ್ಷದ ಹಿಂದೆ ಮಥುರಾದ ಜಿಲ್ಲಾ ಕೋರ್ಟ್ ಮಸೀದಿ ಸಮೀಕ್ಷೆಗೆ ಆದೇಶವನ್ನು ಕೊಟ್ಟಿತ್ತು. ಮಥುರಾದ ಜಿಲ್ಲಾ ಕೋರ್ಟ್ ಕೊಟ್ಟಂತಹ ಆದೇಶವನ್ನು ಪ್ರಶ್ನೆ ಮಾಡಿ ಮಸೀದಿ ಕಮಿಟಿ ಅಲಹಾಬಾದ್ ಹೈಕೋರ್ಟ್ನ ಮೊರೆ ಹೋಗಿತ್ತು. ಈಗ ನಿನ್ನೆ ಅಲಹಾಬಾದ್ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಸಮೀಕ್ಷೆಗೆ. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಕೂಡ ಮಸೀದಿ ಕಮಿಟಿಗೆ ಜಯ ಸಿಕ್ಕಿಲ್ಲ, ಹಿನ್ನಡೆ ಆಗಿದೆ. ಈಗ ಶ್ರೀಕೃಷ್ಣ ಜನ್ಮಭೂಮಿಯಲ್ಲಿರುವಂತಹ ಶಾಹಿ ಈದ್ಗಾ ಮಸೀದಿಯ ಸಮೀಕ್ಷೆ ನಡೆಯೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಆ ಆದೇಶದಂತೆ ಸಮೀಕ್ಷೆ ನಡೆಯಲಿದೆ. ಈ ಹಿಂದೆ ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲೂ ಕೂಡ ಸಮೀಕ್ಷೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಅದೇ ಮಾದರಿಯಲ್ಲಿ ಮಥುರಾದಲ್ಲಿರುವ ಶ್ರೀಕೃಷ್ಣ ಜನ್ಮಭೂಮಿಯ ಶಾಹಿ ಈದ್ಗಾ ಮಸೀದಿಯಲ್ಲೂ ಕೂಡ ಸಮೀಕ್ಷೆ ನಡೆಯುತ್ತೆ. ಕೋರ್ಟ್ ಕಮಿಷನರ್ ನೇತೃತ್ವದಲ್ಲಿ ಒಬ್ಬ ವಕೀಲರನ್ನ ಕೋರ್ಟ್ ಕಮಿಷನರ್ ಅಂತ ನೇಮಕ ಮಾಡುತ್ತೆ. ಅವರ ತಂಡ ಮಸೀದಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಸಮೀಕ್ಷೆ ಮಾಡಿ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ. 3 ವಕೀಲರ ನೇತೃತ್ವದಲ್ಲಿ ಶಾಹಿ ಈದ್ಗಾ ಮಸೀದಿಯ ಸಮೀಕ್ಷೆ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ ಮಯಾಂಕ್ ಕುಮಾರ್ ಜೈನ್ ನಿನ್ನೆ ಆದೇಶ ಕೊಟ್ಟಿದ್ರು. ಡಿಸೆಂಬರ್ 18ನೇ ತಾರೀಕು ಸರ್ವೆಗೋಸ್ಕರ ಒಂದು ಸಮಿತಿಯನ್ನು ಮಾಡಿ ಸಮಿತಿಗೆ ನಿಯಮಾವಳಿಗಳನ್ನು ಕೋರ್ಟ್ ಸೋಮವಾರ ನಿಗದಿ ಮಾಡುತ್ತೆ. ಆ ನಂತರ ಸರ್ವೆಗೆ ದಿನವನ್ನು ಕೂಡ ಹೈಕೋರ್ಟ್ ನಿಗದಿ ಮಾಡೋದಿದೆ. ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ. ಹಾಗಾದರೆ ಶಾಹಿ ಈದ್ಗಾ ಮಸೀದಿಯಲ್ಲಿ ಏನೆಲ್ಲ ಸಮೀಕ್ಷೆಯನ್ನು ಮಾಡಲಾಗುತ್ತೆ? ಒಂದು, ಮಂದಿರವನ್ನು ಒಡೆದು ಮಸೀದಿ ಕಟ್ಟಿದ್ದಕ್ಕೆ ಸಾಕ್ಷಿಗಳನ್ನು ಹುಡುಕಾಟ ಮಾಡಲಾಗುತ್ತೆ. ಕ್ಲೇಮ್ ಇರೋದೇ ಹಿಂದೂ ಅರ್ಜಿದಾರರ ಕ್ಲೇಮ್. ಆ ಜಾಗದಲ್ಲಿ ಕೃಷ್ಣದೇವನ ಮಂದಿರ ಇತ್ತು, ಕೇಶವದೇವ ಮಂದಿರ ಇತ್ತು. ಆ ಮಂದಿರವನ್ನು ಒಡೆದು ಔರಂಗಜೇಬ ಮಸೀದಿ ಕಟ್ಟಿದ್ದಾನೆ ಅನ್ನೋದು ಅರ್ಜಿದಾರರ ವಾದ, ಹಿಂದೂ ಅರ್ಜಿದಾರರ ವಾದ. ಆ ವಾದಕ್ಕೆ ಸಾಕ್ಷಿ ಇದೆಯಾ ಅನ್ನೋದನ್ನು ಸರ್ವೆ ಮಾಡಿ ನೋಡಲಾಗುತ್ತೆ. ಮಂದಿರ ಒಡೆದು ಮಸೀದಿ ಕಟ್ಟಿದ್ದಕ್ಕೆ ಸಾಕ್ಷಿಗಳಿದೆಯಾ ಅಂತ ನೋಡ್ತಾರೆ. ಇದಾದ ಮೇಲೆ ದೇಗುಲದ ಗೋಡೆ ಮೇಲೆ ಗುಮ್ಮಟ ನಿರ್ಮಾಣ ಆಗಿದೆಯಾ ಅಂತ
ದೇಗುಲದ ಗೋಡೆಯನ್ನು ಇಟ್ಟುಕೊಂಡು ಅದರ ಮೇಲೆ ಜಸ್ಟ್ ಗುಮ್ಮಟವನ್ನಷ್ಟೇ ಕಟ್ಟಲಾಗಿದೆಯಾ ಅಥವಾ ಸಂಪೂರ್ಣವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆಯಾ ಆರಂಭದಿಂದಲೂ ಅಂತ ನೋಡಲಾಗುತ್ತೆ. ಯಾಕಂದರೆ ಮುಸ್ಲಿಂ ದೊರೆಗಳ ಕಾಲದಲ್ಲಿ ಹಿಂದೂ ದೇಗುಲಗಳಿದ್ದವು ಮಸೀದಿಗಳಾಗಿ ಬದಲಾದ್ವಲ್ಲ, ಆ ರೀತಿಯ ಹಲವು ಮಸೀದಿಗಳು ನಿರ್ಮಾಣವಾಗಿದ್ದೇ ಹಿಂದೂ ದೇಗುಲದ ಗೋಡೆಗಳ ಮೇಲೆ. ಉದಾಹರಣೆಗೆ ಅಯೋಧ್ಯೆಯ ಬಾಬರಿ ಮಸೀದಿಯೂ ಕೂಡ ಹಿಂದೂ ದೇಗುಲಗಳ ಗೋಡೆಯ ಮೇಲೆ ಗುಮ್ಮಟವನ್ನು ಕಟ್ಟಿ ನಿರ್ಮಾಣ ಮಾಡಲಾಗಿತ್ತು. ಅದೇ ರೀತಿ ಕಾಶಿಯ ಜ್ಞಾನವಾಪಿ ಮಸೀದಿ ಕೂಡ ದೇಗುಲದ ಗೋಡೆಗಳ ಮೇಲೆ ಗುಮ್ಮಟವನ್ನು ನಿರ್ಮಾಣ ಮಾಡಿ ಕಮಾನನ್ನು ನಿರ್ಮಾಣ ಮಾಡಲಾಗಿತ್ತು. ಇಲ್ಲೂ ಅದೇ ರೀತಿ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡುತ್ತೆ ಸರ್ವೆ ಕಮಿಟಿ. ಇದಾದ ನಂತರ ಮಸೀದಿಯ ಒಳಗೆ ಹಿಂದೂ ದೇಗುಲದ ರಚನೆಗಳು ಇವೆಯಾ ಅಂತ ಜ್ಞಾನವಾಪಿ ಮಸೀದಿಯ ಸರ್ವೆ ಮಾಡಿದಾಗ ನೋಡಿದ್ವಿ. ಶೃಂಗಾರ ಗೌರಿಯ ವಿಗ್ರಹ ಇತ್ತು, ಓಂ ಇತ್ತು, ಸ್ವಸ್ತಿಕ ಇತ್ತು. ಆ ರೀತಿಯ ರಚನೆಗಳಿದೆಯಾ, ನಾಗ ದೇವರುಗಳ ರಚನೆಗಳಿದ್ವು, ಆ ರೀತಿಯ ರಚನೆಗಳು ಇದೆಯಾ ಅನ್ನೋದನ್ನು ಸರ್ವೆ ಟೀಮ್ ಪರಿಶೀಲನೆ ಮಾಡಲಾಗುತ್ತೆ. ಈಗ ನಾವು ಯಾಕಿದನ್ನು ಅಯೋಧ್ಯೆಯ ನಂತರ ಕಾಶಿಯ ನಂತರ ಮಥುರಾ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅದೊಂದು ಘೋಷಣೆ ಇದೆ. ಅಯೋಧ್ಯೆ ಆಯಿತು, ಕಾಶಿ ಮಥುರಾ ಬಾಕಿ ಇದೆ ಅನ್ನುವಂತಹ ಘೋಷಣೆ. ಅಯೋಧ್ಯೆ ರಾಮ ಮಂದಿರ ಧ್ವಂಸ ಮಾಡಿ 1528ರಲ್ಲಿ ಬಾಬರ್ ಧ್ವಂಸ ಮಾಡಿದ್ದ. ಆ ನಂತರ ಅಲ್ಲಿ ಬಾಬರಿ ಮಸೀದಿಯನ್ನು ಆತನ ಬಂಟ ಮೀರ್ ಬಾಕಿ ನಿರ್ಮಾಣ ಮಾಡಿದ್ದ. ಅದನ್ನು 1992ರಲ್ಲಿ ಕರಸೇವಕರು ಹೊಡೆದು ಹಾಕಿದ್ರು. ಅದಾದ ನಂತರ ದೊಡ್ಡ ಕಾನೂನು ಹೋರಾಟ ನಡೀತು, ರಾಜಕೀಯ ಹೋರಾಟ, ಧಾರ್ಮಿಕ ಹೋರಾಟ ಎಲ್ಲವೂ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ 2019ರಲ್ಲಿ ತೀರ್ಪು ಕೂಡ ಬಂತು. ಈಗ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಜನವರಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಕೂಡ ನಡೆಯುತ್ತೆ. ಇದು ಅಯೋಧ್ಯೆಯ ವಿವಾದ ಬಗೆಹರಿದಿದೆ. ಈಗ ಉಳಿದಿರೋದು ಕಾಶಿ ಮತ್ತು ಮಥುರಾ. ಕಾಶಿಯಲ್ಲಿ ಏನಾಗಿದೆ, ಕಾಶಿಯ ವಿಶ್ವನಾಥನ ಮೂಲ ಮಂದಿರ ಏನಿತ್ತು ಆ ಮಂದಿರವನ್ನು ಮೊಘಲ್ ದೊರೆ ಔರಂಗಜೇಬ 1669ರಲ್ಲಿ ಧ್ವಂಸ ಮಾಡಿದ್ದ. ಆ ಜಾಗದಲ್ಲಿ ಅಂದರೆ ದೇಗುಲವನ್ನು ಅರ್ಧ ಧ್ವಂಸ ಮಾಡಿ ದೇಗುಲದ ಗೋಡೆಗಳ ಮೇಲೆ ಗುಮ್ಮಟವನ್ನು ಕಟ್ಟಿದ್ದ, ಕಮಾನನ್ನು ಕಟ್ಟಿದ್ದ. ಅದು ಇವತ್ತಿಗೂ ನಿಮಗೆ ಹೊರಗಡೆಯಿಂದ ನೋಡಿದ್ರೆ ಕಾಣುತ್ತೆ ದೇವಸ್ಥಾನದ ಗೋಡೆಗಳ ಮೇಲೆ ನಿರ್ಮಾಣವಾಗಿರುವಂತಹ ಮಸೀದಿ ಅಂತ. ಆ ವಿವಾದವೂ ಕೂಡ ಕೋರ್ಟ್ನಲ್ಲಿದೆ. ಕೋರ್ಟ್ ಕಮಿಷನರ್ ನೇತೃತ್ವದಲ್ಲಿ ಸರ್ವೆ ಆಗಿತ್ತು. ಸರ್ವೆ ಆದ ನಂತರ ವೈಜ್ಞಾನಿಕವಾಗಿ ಅಧ್ಯಯನ ಆಗಬೇಕು, ಉತ್ಖನನ ಆಗಬೇಕು ಅಂತ ಆದೇಶವನ್ನು ಕೊಟ್ಟಿದೆ. ಅದು ಈಗ ನಡೀತಾ ಇದೆ. ಈಗ ಉಳಿದಿರುವಂಥದ್ದು ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿಯಲ್ಲಿ ಕೇಶವ ದೇವಸ್ಥಾನ ಇತ್ತು. ಈ ದೇವಸ್ಥಾನವನ್ನು ಯಾವ ದೇಗುಲವನ್ನು ಕಾಶಿಯಲ್ಲಿ ಔರಂಗಜೇಬ ಒಡೆದ್ನೋ ಅದೇ ರೀತಿಯಲ್ಲಿ 1670, 69 ಮತ್ತು 70 ಆ ವರ್ಷದಲ್ಲಿ ಔರಂಗಜೇಬ ಕೇಶವದೇವ ಮಂದಿರವನ್ನು ಧ್ವಂಸ ಮಾಡಿ ಆ ಜಾಗದಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನು ಕಟ್ಟಿದ್ದ ಅನ್ನೋದಕ್ಕೆ ಇತಿಹಾಸ ಇದೆ. ಈಗ ಆ ಕೃಷ್ಣ ಜನ್ಮಭೂಮಿಯಲ್ಲಿ ದೇಗುಲ ಇತ್ತು, ಆ ದೇಗುಲವನ್ನು ಔರಂಗಜೇಬ ಹೊಡೆದ ಅನ್ನೋದಕ್ಕೆ ಸಾಲು ಇತಿಹಾಸಗಳಿದ್ದಾವೆ. ಶ್ರೀಕೃಷ್ಣನ ಮರಿಮೊಮ್ಮಗ ವಜ್ರನಭ ಈ ದೇವಾಲಯವನ್ನು ಮೂಲವಾಗಿ ನಿರ್ಮಾಣ ಮಾಡಿದ್ದಂಥ ಮೂಲ ದೇವಸ್ಥಾನವನ್ನು ನಿರ್ಮಿಸಿದ್ದು ಶ್ರೀಕೃಷ್ಣನ ಮರಿಮೊಮ್ಮಗ ಅನ್ನುವಂತಹ ಉಲ್ಲೇಖ ಇದೆ. ಇದಾದ ನಂತರ 4ನೇ ಶತಮಾನದಲ್ಲಿ 2ನೇ ಚಂದ್ರಗುಪ್ತನ ಕಾಲದಲ್ಲಿ ದೇಗುಲ ಮರುನಿರ್ಮಾಣ ಆಯಿತು. ಕಾಲಾನಂತರದಲ್ಲಿ ಹಾಳಾಗಿತ್ತು. ಅದನ್ನು 4ನೇ ಶತಮಾನದಲ್ಲಿ 2ನೇ ಚಂದ್ರಗುಪ್ತನ ಕಾಲದಲ್ಲಿ ದೇಗುಲ ಮರುನಿರ್ಮಾಣ ಆಯಿತು ಅಂತ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಇನ್ನು 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರಿಂದ ಈ ದೇಗುಲಕ್ಕೆ ದಾನ ಕೊಟ್ಟಂತಹ ಉದಾಹರಣೆಗಳು ಕೂಡ ಹಿಸ್ಟ್ರಿಯಲ್ಲಿ ಇದೆ. 1117ರಲ್ಲಿ ಮೊಹಮ್ಮದ್ ಘಜ್ನಿ ದೇಗುಲದ ಮೇಲೆ ದಾಳಿ ಮಾಡ್ದ, ಸಂಪತ್ತನ್ನು ಲೂಟಿ ಮಾಡ್ದ. ದೇಶದ ಮೇಲೆ 18ಕ್ಕೂ ಹೆಚ್ಚು ಬಾರಿ ಲೂಟಿ ಮಾಡಿದ್ದ ಮೊಹಮ್ಮದ್ ಘಜ್ನಿ. ಈತ ಕಾಶಿಯ ದೇಗುಲದ ಮೇಲೂ ದಾಳಿ ಮಾಡಿದ್ದ, ಅಲ್ಲಿಂದಲೂ ಲೂಟಿ ಮಾಡಿದ್ದ. ಈ ಕೃಷ್ಣನ ದೇವಾಲಯದ ಮೇಲೆ, ಮಥುರಾದಲ್ಲಿರುವಂತಹ ಕೃಷ್ಣನ ದೇಗುಲದ ಮೇಲೆ ದಾಳಿ ಮಾಡಿ ಅಲ್ಲಿ ಸಂಪತ್ತನ್ನು ಲೂಟಿ ಮಾಡಿದ್ದಕ್ಕೂ ಕೂಡ ಇತಿಹಾಸದಲ್ಲಿ ಉಲ್ಲೇಖಗಳಿದ್ದಾವೆ, ಸಾಕ್ಷಿಗಳಿದ್ದಾವೆ. ಇದಾದ ನಂತರ 1489ರಿಂದ 1517ರ ಅವಧಿಯಲ್ಲಿ ದೆಹಲಿ ಸುಲ್ತಾನ ಸಿಕಂದರ್ ಲೋಧಿ ಹಲವು ಬಾರಿ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದ, ಲೂಟಿ ಮಾಡಿದ್ದಕ್ಕೆ ದಾಖಲೆಗಳಿದ್ದಾವೆ. ಅದಾದ ನಂತರ 1618ರಲ್ಲಿ ಸಿಕಂದರ್ ಲೋಧಿಯಿಂದ ಹಾಳಾದಂತಹ ದೇವಸ್ಥಾನವನ್ನು ರಜಪೂತ ದೊರೆ ವೀರ್ ಸಿಂಗ್ ದೇವ ಮತ್ತೆ ನಿರ್ಮಾಣ ಮಾಡ್ತಾರೆ 1618ರಲ್ಲಿ.
ಅವತ್ತಿನ ಕಾಲಕ್ಕೆ 55 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ನಿರ್ಮಾಣ ಮಾಡಿರ್ತಾನೆ ರಜಪೂತ ದೊರೆ ವೀರ್ ಸಿಂಗ್ ದೇವ. 1670ರಲ್ಲಿ ಮಥುರಾ ಮೇಲೆ 69-70 ಮಥುರಾ ಮೇಲೆ ಔರಂಗಜೇಬ ದಾಳಿ ಮಾಡ್ತಾನೆ, ದೇಗುಲವನ್ನು ನಾಶ ಮಾಡ್ತಾನೆ. ಕಾಶಿಯ ದೇಗುಲವನ್ನು ನಾಶ ಮಾಡೋದಕ್ಕೆ ಔರಂಗಜೇಬ ಮಾಡಿದಂತಹ ಆದೇಶಕ್ಕೆ ಇವತ್ತಿಗೂ ಸಾಕ್ಷಿ ಇದೆ. 1669 ಹಿಸ್ಟ್ರಿ, ಮಂತು ಮತ್ತು ಡೇಟ್ ಎರಡೂ ಕೂಡ ಸ್ಪಷ್ಟವಾಗಿದೆ. ಈ ಮಥುರಾದ ಮೇಲೆ ದಾಳಿ ಮಾಡಿದ್ದು 69ನೇ ಇಸವಿ ಅಥವಾ 70ನೇ ಇಸವಿ ಅಂತ ಇತಿಹಾಸಕಾರರು ಅಂದಾಜು ಮಾಡ್ತಾರೆ. ಅದಾದ ನಂತರ ಆ ಜಾಗದಲ್ಲಿ ಶಾಹಿ ಈದ್ಗಾ ಮಸೀದಿ ತಲೆ ಎತ್ತುತ್ತೆ ಅಂತ. ಈಗ ವಿವಾದ ಏನು ಅನ್ನೋ ಪ್ರಶ್ನೆ ಬರುತ್ತೆ. 1669 ಮತ್ತು 70ರಲ್ಲಿ ಮಥುರಾದಲ್ಲಿ ಔರಂಗಜೇಬ ದೇಗುಲ ಧ್ವಂಸ ಮಾಡ್ದ. ಆ ಜಾಗದಲ್ಲಿ ಅಂದರೆ ಕೃಷ್ಣನ ದೇಗುಲ ಇದ್ದಂತಹ ಜಾಗದಲ್ಲಿ ದೇಗುಲವನ್ನು ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಾಣ ಮಾಡಿದ ಅನ್ನುವಂತಹ ಉಲ್ಲೇಖಗಳಿದ್ದಾವೆ. ಶಾಹಿ ಈದ್ಗಾ ಮಸೀದಿಯನ್ನು ಔರಂಗಜೇಬ ನಿರ್ಮಾಣ ಮಾಡ್ದ. ಇದಾದ ನಂತರ ಮೊಘಲರ ಆಡಳಿತ ಮುಗಿಯುತ್ತೆ. 1804ರಲ್ಲಿ ಮಥುರಾದ ಆಡಳಿತ ಬ್ರಿಟಿಷರಿಗೆ ಒಳಪಡುತ್ತೆ. ಬ್ರಿಟಿಷರು ಮಥುರಾವನ್ನು ಆಕ್ರಮಿಸಿಕೊಳ್ತಾರೆ. ಆಗ ಬ್ರಿಟಿಷರು ಆ ಭೂಮಿಯನ್ನು 13.37 ಎಕರೆ ಭೂಮಿ, ಕೃಷ್ಣ ಜನ್ಮಭೂಮಿ ಅಂತ ಕರೆಯಲಾಗುತ್ತೆ, ಆ ಭೂಮಿಯನ್ನು ಹರಾಜಿಗಿಡ್ತಾರೆ. ಬ್ರಿಟಿಷರು ಹರಾಜಿಗಿಟ್ಟಂತಹ ಭೂಮಿಯನ್ನು ಕಾಶಿಯ ರಾಜ ಖರೀದಿ ಮಾಡ್ತಾನೆ. 13.37 ಎಕರೆ, ಹೆಚ್ಚು ಕಡಿಮೆ 14 ಎಕರೆ ಭೂಮಿ. ಆ ಭೂಮಿಯನ್ನು ಖರೀದಿ ಮಾಡಿದ ಮೇಲೆ ದೇವಾಲಯವನ್ನು ಕಟ್ಟೋದಕ್ಕೆ ನಿರಂತರವಾದ ಪ್ರಯತ್ನಗಳಾಗ್ತವೆ. ಆದರೆ ಮುಸ್ಲಿಮರು ತೀವ್ರವಾಗಿ ವಿರೋಧವನ್ನು ಮಾಡ್ತಾರೆ. ಮಸೀದಿ ಇರುತ್ತೆ, ಮಸೀದಿ ಪಕ್ಕ ದೇವಸ್ಥಾನ ಕಟ್ಟೋದಕ್ಕೆ ಪ್ರಯತ್ನಗಳಾದಾಗ ಮುಸ್ಲಿಮರಿಂದ ವಿರೋಧ ವ್ಯಕ್ತ ಆಗುತ್ತೆ. ಇದಾದ ನಂತರ 1935ರಲ್ಲಿ ಬ್ರಿಟಿಷರ ಆಡಳಿತ ಇದ್ದಂತಹ ಸಂದರ್ಭದಲ್ಲೇ ಮುಸ್ಲಿಮರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಜಾಗ ನಮಗೆ ಸೇರಿದ್ದು ಅಂತ. ಕೋರ್ಟ್ನಲ್ಲಿ ವಾದ ವಿವಾದ ವಿಚಾರಣೆ ಎಲ್ಲ ನಡೆಯುತ್ತೆ. ಬ್ರಿಟಿಷ್ ಅಧಿಕಾರಿಗಳೇ ಹರಾಜಾಕಿ ಮಾರಿದಂತಹ ಭೂಮಿ, ಆ ಭೂಮಿಯನ್ನು ಹಿಂದೂಗಳು ಅಂದರೆ ಕಾಶಿಯ ರಾಜ ಖರೀದಿಸಿರ್ತಾನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ನಡೆಯುತ್ತೆ. 1935ರಲ್ಲಿ ಕೋರ್ಟ್ ಆದೇಶವನ್ನು ಕೊಡುತ್ತೆ, ಬ್ರಿಟಿಷ್ ಕೋರ್ಟ್, ಈ ಜಾಗ ಕಾಶಿ ರಾಜರ ಕುಟುಂಬಕ್ಕೆ ಸೇರಿದ್ದು ಅಂತ ಆದೇಶವನ್ನು ಕೊಡ್ತಾರೆ. ಕಾಶಿ ರಾಜರ ಕುಟುಂಬದವರಿಂದ 1944ರಲ್ಲಿ ಆ ಭೂಮಿಯನ್ನು ಖರೀದಿ ಮಾಡ್ತಾರೆ. ಮದನ ಮೋಹನ ಮಾಳವೀಯ ಆ ಭೂಮಿಯನ್ನು 13,000 ರೂಪಾಯಿ ಕೊಟ್ಟು 13.37 ಎಕರೆ ಭೂಮಿಯನ್ನು ಖರೀದಿ ಮಾಡ್ತಾರೆ ಮದನ್ ಮೋಹನ್ ಮಾಳವೀಯ. 1951ರಲ್ಲಿ ಮದನ್ ಮೋಹನ್ ಮಾಳವೀಯ ಅವರ ಸಾವಾಗುತ್ತೆ, ಕೊನೆಯುಸಿರು ಎಳಿತಾರೆ. ಅದಾದ ನಂತರ ಆ 13.37 ಎಕರೆ ಭೂಮಿಯನ್ನು ಕೃಷ್ಣ ಜನ್ಮಭೂಮಿ ಟ್ರಸ್ಟನ್ನು ಸ್ಥಾಪಿಸ್ತಾರೆ ಮದನ್ ಮೋಹನ್ ಮಾಳವೀಯ ಅವರ ಕುಟುಂಬದವರು. ಆ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ಗೆ ಈ ಭೂಮಿ ಹಸ್ತಾಂತರ ಆಗುತ್ತೆ. ಈವರೆಗೂ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಹೆಸರಿನಲ್ಲೇ 13.37 ಎಕರೆ ಭೂಮಿಯ ದಾಖಲೆಗಳಿದ್ದಾವೆ. ಆ ಭೂಮಿಯಲ್ಲೇ ಶಾಹಿ ಈದ್ಗಾ ಮಸೀದಿ ಇದೆ. ಇದಾದ ನಂತರವೂ ಕೂಡ ದೇಗುಲವನ್ನು ಕಟ್ಟೋದಕ್ಕೆ ನಿರಂತರವಾದ ಪ್ರಯತ್ನಗಳಾಗುತ್ತೆ. ಆಗಲೂ ಕೂಡ ಮುಸ್ಲಿಮರು ವಿರೋಧ ಮಾಡ್ತಾರೆ. ಆ ವಿರೋಧವನ್ನು ತಣಿಸೋದಕ್ಕೆ 1953ರಲ್ಲಿ ಒಂದು ಸಂಧಾನ ಆಗುತ್ತೆ ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯೆ. ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಮುಸ್ಲಿಂ ಮುಖಂಡರು ಒಪ್ಪಿಕೊಳ್ತಾರೆ. ಒಪ್ಪಂದದ ಪ್ರಕಾರ ಕೃಷ್ಣ ಜನ್ಮಭೂಮಿಯಲ್ಲಿರುವಂತಹ ಮಸೀದಿಯ ಮೇಲೆ ಹಕ್ಕು ಸಾಧಿಸಬಾರ್ದು ಅನ್ನುವಂತಹ ಷರತ್ತನ್ನು ವಿಧಿಸಿ ಒಪ್ಪಂದವನ್ನು ಮಾಡಿಕೊಳ್ತಾರೆ, ಸಹಿ ಆಗ್ತಾರೆ. ಕೃಷ್ಣ ಜನ್ಮಭೂಮಿಯಿಂದಲೂ ಟ್ರಸ್ಟಿಂದಲೂ ಸಹಿ ಆಗುತ್ತೆ, ಮಸೀದಿ ಕಮಿಟಿಯಿಂದಲೂ ಸಹಿ ಆಗುತ್ತೆ. ಇದಾದ ನಂತರ 1953ರಲ್ಲಿ ಮಸೀದಿಯ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಕೇಶವ ದೇವಸ್ಥಾನದ ನಿರ್ಮಾಣ ಕಾರ್ಯ. ಈ ದೇವಸ್ಥಾನದ ನಿರ್ಮಾಣ 30 ವರ್ಷಗಳ ಕಾಲ ನಡೆಯುತ್ತೆ. 1982ರಲ್ಲಿ ದೇಗುಲದ ನಿರ್ಮಾಣ ಪೂರ್ಣ ಆಗುತ್ತೆ. ನಾವು ದೇವಸ್ಥಾನ ಮತ್ತು ಮಸೀದಿ ಅಕ್ಕಪಕ್ಕದಲ್ಲೇ ಇರುವಂತಹ ಒಂದು ಫೋಟೋವನ್ನು ನಾವು ತೋರಿಸ್ತೀವಿ ಇವಾಗ. ಅಂದರೆ ಮಸೀದಿಯ ಪಕ್ಕದಲ್ಲೇ ದೇವಸ್ಥಾನ ಇದೆ, ಎರಡು ಅಕ್ಕಪಕ್ಕದಲ್ಲಿದ್ದಾವೆ. ಆ ಫೋಟೋವನ್ನು ನೋಡಿ. ಹೇಗೆ ಕಾಶಿಯಲ್ಲಿ ಜ್ಞಾನವಾಪಿ ಮಸೀದಿಯ ಪಕ್ಕ ವಿಶ್ವನಾಥನ ದೇಗುಲ ಇದೆಯೋ ಅದೇ ಮಾದರಿಯಲ್ಲಿ ಮಥುರಾದಲ್ಲೂ ಕೂಡ ಇದೆ.
ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು ಮಸೀದಿ, ಶಾಹಿ ಈದ್ಗಾ ಮಸೀದಿ ಈ ಭಾಗದಲ್ಲಿದೆ. ಕೇಶವ ದೇವಸ್ಥಾನವನ್ನು ಕೂಡ ನೋಡ್ತಾ ಇದ್ದೀರಿ. ಕೇಶವ ದೇವ ಅಂತ ಕರೆಯಲಾಗುತ್ತೆ ಕೃಷ್ಣನನ್ನು. ಅಲ್ಲಿ ಮಸೀದಿಯ ಎಕ್ಸಾಕ್ಟ್ ಹಿಂದೆ ನೋಡ್ತಾ ಇದ್ದೀರಿ ಶ್ರೀಕೃಷ್ಣ ಜನ್ಮಸ್ಥಾನ ಅಂತ. ಆ ಭಾಗ ಹಿಂದೂಗಳ ವಶದಲ್ಲಿದೆ ಈಗ. ಅಲ್ಲಿ ಶ್ರೀಕೃಷ್ಣ ಹುಟ್ಟಿದ ಅನ್ನುವ ಉಲ್ಲೇಖಗಳಿದ್ದಾವೆ. ಆ ಜಾಗ ಆಗಿನಿಂದಲೂ ಕೂಡ ನಿರಂತರವಾಗಿ ಪೂಜಿಸಿಕೊಂಡು ಬರಲಾಗ್ತಾ ಇತ್ತು. ಮಸೀದಿ ಇದ್ದಾಗಿನಿಂದಲೂ ಕೂಡ, ದೇವಸ್ಥಾನ ನಿರ್ಮಾಣಕ್ಕೆ ಮೊದಲಿನಿಂದಲೂ ಕೂಡ ಆ ಜಾಗವನ್ನು ಕೃಷ್ಣ ಜನ್ಮಸ್ಥಾನ ಅಂತ ಪೂಜಿಸಿಕೊಂಡು ಬರಲಾಗ್ತಾ ಇತ್ತು. ಅದರ ಮುಂದೆ ಎಕ್ಸಾಕ್ಟ್ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ಕೃಷ್ಣ ಜನ್ಮಸ್ಥಾನ ಅಲ್ಲಿ ಜೈಲಿತ್ತು. ಆ ಜೈಲಿನ ಕೊಠಡಿಯಲ್ಲಿ ಕೃಷ್ಣ ಹುಟ್ಟಿದ್ದ ಅನ್ನೋದಕ್ಕೆ ದಾಖಲೆಗಳಿದ್ದಾವೆ. ಇತಿಹಾಸ, ಪುರಾಣ ಎಲ್ಲವೂ ಇದ್ದಾವೆ. ಆ ಜಾಗದಲ್ಲಿ ಕೃಷ್ಣನನ್ನು ಪೂಜಿಸ್ಕೊಂಡು ಬರಲಾಗ್ತಾ ಇತ್ತು. ಆ ಜಾಗ ಇವತ್ತಿಗೆ ಹಿಂದೂಗಳ ವಶದಲ್ಲಿದೆ. ಅದರ ಮುಂದೆ ಮಸೀದಿ ಇದೆ. ಈ ಮಸೀದಿಯ ಪೂರ್ಣ ಜಾಗ ದೇವಸ್ಥಾನ ಆಗಿತ್ತು. ಆ ದೇವಸ್ಥಾನವನ್ನು ಒಡೆದು ಮಸೀದಿಯನ್ನು ಕಟ್ಟಲಾಗಿದೆ ಅನ್ನೋದು ವಾದ. ಈಗ ಮಸೀದಿಯ ಕಮಿಟಿ ಏನು ಹೇಳುತ್ತೆ ಈ ವಿಷಯವಾಗಿ? ಶಾಹಿ ಈದ್ಗಾ ಮಸೀದಿ ಕಮಿಟಿಯ ವಾದ ಏನು ಅಂದರೆ, ಮಸೀದಿ ಜಾಗದ ಮೇಲೆ ಹಕ್ಕು ಮಂಡನೆ ಮಾಡೋದೇ ಕಾನೂನು ಬಾಹಿರ ಅನ್ನೋದು ಇವರ ವಾದ. ಯಾವ ಕಾನೂನನ್ನು ಇಟ್ಕೊಂಡು ಅಂತ ಹೇಳ್ತೀನಿ ನಾನು. ಹಿಂದೂ ಮುಸ್ಲಿಂ ಸಾಮರಸ್ಯ ಕೆಡಿಸೋದಕ್ಕೆ ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮಸೀದಿ ಮೇಲೆ ಹಕ್ಕು ಸಾಧಿಸುವುದರಿಂದ ಶಾಂತಿ ಮತ್ತು ಸುವ್ಯವಸ್ಥೆ ಹದಗೆಡುತ್ತೆ ಅಂತ ಒಂದು ಇಂಟ್ರೆಸ್ಟಿಂಗ್ ವರ್ಡ್ ಇದೆ ಇಲ್ಲಿ. ಸಾಮರಸ್ಯವನ್ನು, ಹಿಂದೂ ಮತ್ತು ಮುಸ್ಲಿಮರ ಸಾಮರಸ್ಯವನ್ನು ಹಾಳು ಮಾಡೋದಕ್ಕೆ ಈ ಪ್ರಯತ್ನ ನಡೀತಾ ಇದೆ ಅಂದರೆ ಔರಂಗಜೇಬ ಹಿಂದೂ ದೇವಸ್ಥಾನವನ್ನು, ಶ್ರೀಕೃಷ್ಣನ ದೇವಸ್ಥಾನವನ್ನು ಒಡೆದು ಹಾಕಿ ಅಲ್ಲಿ ಮಸೀದಿಯನ್ನು ಕಟ್ಟಿದ್ದು ಸಾಮರಸ್ಯದ ಸಂಕೇತನ? ಲಕ್ಷಾಂತರ ಹಿಂದೂಗಳನ್ನು ಕೊಂದ ವ್ಯಕ್ತಿ, ಸಾವಿರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದಂತಹ ವ್ಯಕ್ತಿ ಔರಂಗಜೇಬ, ಆತ ಕಟ್ಟಿದ ಮಸೀದಿ ಸಾಮರಸ್ಯದ ಸಂಕೇತ ಹೇಗಾಗುತ್ತೆ? ಆತನನ್ನು ಆದರ್ಶ, ಆತ ಕಟ್ಟಿರುವಂತಹ ಮಸೀದಿ ನಮಗೆ ಧಾರ್ಮಿಕ ಅಸ್ಮಿತೆಯ ಜಾಗ ಅಂತ ವಾದ ಮಾಡುವುದರಲ್ಲಿ ಅರ್ಥ ಏನಿದೆ? ಅದು ಸಾಮರಸ್ಯದ ಭೂಮಿ, ಸಾಮರಸ್ಯದ ಸ್ಥಳ, ಸಾಮರಸ್ಯ ಸಾರುವಂತಹ ಮಸೀದಿ, ಏನರ್ಥ ಇದೆ ಅಂತ ಅವರು ವಾದ ಮಾಡ್ತಿರೋದು. 1991ರ ಪೂಜಾ ಸ್ಥಳಗಳ ಕಾಯ್ದೆ ಪ್ರಕಾರ ಇದು ಅಕ್ರಮ, ಇದು ಕಾನೂನುಬದ್ಧ ಅಲ್ಲ ಅಂತ. 1991ರ ಪೂಜಾ ಸ್ಥಳಗಳ ಕಾಯ್ದೆ ಏನು ಹೇಳುತ್ತೆ? 1947ಕ್ಕೆ ಮೊದಲು, ಅಂದರೆ ಸ್ವಾತಂತ್ರ್ಯ ಬರುವುದಕ್ಕೆ ಮೊದಲು ಯಾವ ಪೂಜಾ ಪದ್ಧತಿಯನ್ನು ಆ ಜಾಗದಲ್ಲಿ ಅನುಸರಿಸಲಾಗ್ತಾ ಇತ್ತೋ ಅದೇ ಪೂಜಾ ಪದ್ಧತಿ ಕಂಟಿನ್ಯೂ ಆಗಬೇಕು, ಬದಲಾವಣೆ ಮಾಡೋಂಗಿಲ್ಲ ಅಂತ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸ ಆದ ನಂತರ ಕಾಂಗ್ರೆಸ್ ಸರ್ಕಾರ ತಂದ ಕಾನೂನದು ಪೂಜಾ ಸ್ಥಳಗಳ ಕಾಯ್ದೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1993. ಆ ಕಾಯ್ದೆಯನ್ನು ಉಲ್ಲೇಖಿಸಿ ವಾದ ಮಾಡ್ತಾರೆ. ಒಂದು ಭೂವ್ಯಾಜ್ಯ ಇದು. ಅಯೋಧ್ಯೆಯ ಜಾಗವೂ ಭೂವ್ಯಾಜ್ಯವೇ. ಒಂದು ಭೂವ್ಯಾಜ್ಯ ಅಂತ ಅಂದರೆ ದಾಖಲೆಗಳಿದೆಯಾ ಆ ಜಾಗಕ್ಕೆ ಸಂಬಂಧಪಟ್ಟಂತೆ, ತನ್ನಲ್ಲಿ ದಾಖಲೆಗಳಿದೆಯಾ ಇಲ್ಲವಾ ಅನ್ನೋದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಅದು ಬಿಟ್ಟು ಇದು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.